ಹಾಯ್ ಗಾಯ್ಸ್, ವೆಲ್ಕಮ್ ಟು ಶೋಭಾಸ್ ಡೈಲಿ ಲೈಫ್. ಇವತ್ತು ನಾವು ಎಲ್ಲೋಗ್ತಾ ಇದ್ದೀವಿ ಗೊತ್ತಾ? ಕೆಮ್ಮಣ್ಣು ಗುಂಡಿ. ಇದು ಕೆಮ್ಮಣ್ಣು ಗುಂಡಿ. ಇಲ್ಲಿಗೆ ಬಂದಿದ್ದೀವಿ ಇವತ್ತು. ನೋಡಿ, ಎಲ್ಲ ಕಡೆ ರೆಡ್ ರೆಡ್ ಮಣ್ಣು ನೋಡಬಹುದು. ಅದಕ್ಕೆ ಕೆಮ್ಮಣ್ಣು ಅಂತಾರೆ. ರೆಡ್ ಸಾಯಿಲ್ಗೆ ಕೆಮ್ಮಣ್ಣು. ಕೆಮ್ಮಣ್ಗುಂಡಿ. ಓಕೆ, ಥ್ಯಾಂಕ್ ಯು. ಕೃಷ್ಣರಾಜೇಂದ್ರ ಗಿರಿಧಾಮ ಪಾರ್ಕ್. ನಾವು ಕೆಮ್ಮಣ್ಗುಂಡಿಗೆ ಬರ್ಬೇಕು ಅಂತ ಏನು ಅಂದ್ಕೊಂಡು ಬರಲಿಲ್ಲ. ನಾವಿಲ್ಲಿ ಪಕ್ಕ ಇರೋ ಝಡ್ ಪಾಯಿಂಟ್ ನೋಡೋಣ ಅಂತ ಬಂದ್ವಿ. ಆಮೇಲೆ ಗೊತ್ತಾಯ್ತು ಇದ್ರ ಪಕ್ಕನೇ ಕೆಮ್ಮಣ್ಗುಂಡಿ ಇದೆ ಅಂತ. ಇದು ಝಡ್ ಪಾಯಿಂಟು. ಅದಕ್ಕೆ ಸ್ವಲ್ಪ ಕೆಮ್ಮಣ್ಗುಂಡಿ ಎಲ್ಲ ಓಡಾಡಿಕೊಂಡು ಅಲ್ಲಿ ಒಂದು ರೆಸಾರ್ಟ್ ಇದೆ, ಅಲ್ಲಿ ಹೋಟೆಲಲ್ಲಿ ಊಟ ಮಾಡಿಕೊಂಡು ಆಮೇಲೆ ನಾವು ಝಡ್ ಪಾಯಿಂಟಿಂದ ಟ್ರಕ್ಕಿಂಗ್ ಶುರು ಮಾಡಿದ್ವಿ. ಇದು ಕೆಮ್ಮಣ್ಗುಂಡಿ ಪಾರ್ಕ್. ಇದು ಎಂಟ್ರೆನ್ಸ್. ಇಲ್ಲಿಂದ ಇದಕ್ಕೆ ರಾಕ್ ಗಾರ್ಡನ್ ಪಾರ್ಕ್ ಕೆಮ್ಮಣ್ಗುಂಡಿ ಅಂತಲೂ ಹೇಳ್ತಾರೆ. ಇಲ್ಲೆಲ್ಲ ನೋಡಿ, ಕರಡಿಗಳು ಜೇನು ಕೀಳಲಿಕ್ಕೆ ಒಂದು ಹತ್ತಾ ಇರೋದು, ಆ ಥರ ಸ್ಟ್ಯಾಚು ಮಾಡಿದ್ದಾರೆ. ಮತ್ತು ಅನಿಮಲ್ಸ್ ಎಲ್ಲ ಇದೆ ಅಲ್ಲಿ. ಇದಕ್ಕೆ ಆ್ಯಕ್ಚುಲಿ ಹೇಳ್ತಾರೆ ಕೃಷ್ಣ ರಾಜೇಂದ್ರ ಗಿರಿಧಾಮ ಕೆಮ್ಮಣ್ಣುಗುಂಡಿ ಅಂತ ಹೇಳ್ತಾರೆ ಇದಕ್ಕೆ. ಇದೆಲ್ಲ ಪಾರ್ಕ್. ಇಲ್ಲಿ ಗೆಸ್ಟ್ ಹೌಸ್ ಕೂಡ ಇದೆ. ಫಸ್ಟೇ ಬುಕ್ ಮಾಡಿ ಇಲ್ಲಿ ಬಂದು ಉಳ್ಕೋಬೋದು ಬೇಕಾದರೆ. ಇಲ್ಲಿಂದ ವ್ಯೂ ತುಂಬ ಚೆಂದ ಕಾಣುತ್ತೆ. ಬೆಳಗ್ಗೆ ಹೊತ್ತು ಮತ್ತು ಈವ್ನಿಂಗ್ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿಂದ ಕೆಳಗೋದ್ರೆ ಪಾರ್ಕ್ ಸಿಗುತ್ತೆ ಒಂದು. ಇಲ್ಲಿಂದ ಹೋಗಬೇಕು ಕೆಳಗಡೆ. ಇಲ್ಲೆಲ್ಲ ಓಡಾಡ್ಬೋದು, ವಾಕ್ ಮಾಡ್ಬೋದು. ಇಲ್ಲಿ ತುಂಬ ಒಳಗೆ ಕೆಳಗೆ ಎಲ್ಲ ನಾವು ಹೋಗಲಿಲ್ಲ. ಯಾಕೆ ಅಂದರೆ ನಾವು ಝಡ್ ಪಾಯಿಂಟ್ಗೆ ಹೋಗಬೇಕಿತ್ತು. ಸೊ ಅದಕ್ಕೋಸ್ಕರ ನಾವು ಹೊರ್ಗಡೆನೇ ಓಡಾಡಿಕೊಂಡು ಬಂದ್ವಿ.
ಇಲ್ಲಿ ಒಂದು ಬ್ಯೂಟಿಫುಲ್ ಲೈನ್ ಇದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸುಂದರವಾದ ಈ ಪ್ರಕೃತಿಯ ಹೂ, ಬನದಲ್ಲಿ ಹರಳುವ ಹೂ ನಾನಾಗುವ ಆಸೆ, ನನ್ನನ್ನು ಮುಟ್ಟಬೇಡಿ ಕೀಳಬೇಡಿ. ಎಷ್ಟು ಚೆನ್ನಾಗಿದೆ ಅಲ್ಲ.